ನಮ್ಮ ಗಿರೀಶ್ ಕುಂಬಾರ್ಸರ್ ಅವರು ಬಹಳ ವಿಶ್ಲೇಷಣೆ ಮಾಡಿ ಅತಿ ತಿಳಿಯುವಂಗ ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಯಾಕಂತಂದ್ರ ಈಗ ಮನಿಯೊಳಗ ಸಣ್ಣ ಕೂಸುಗಳು ಇರ್ತಾವ, 1 ತಿಂಗಳದು 2 ತಿಂಗಳದು ಅದು ಈಗ ಹುಟ್ಟಿದ್ದು, ಅವು ಅಳ ಹತ್ತಾನ ಅಟ್ಟೆ ಗೊತ್ತಾಗ್ತದ ಇವ್ ಹಸುವಾಗ್ಯದ ಅಂತ ಹೇಳಿ ಅವ್ರ ಅವಾಗ. ಹಂಗ ಈ ಸರ್ಕಾರಕ್ಕೆ ಏನಾಗೈತಪ್ಪ ಅಂದ್ರ ಜನ ಅಳ ಹತ್ರ ಅಟ್ಟೆ ಗೊತ್ತಾಗ್ತದ ಅವ್ರಿಗೆ ಏನ್ರ ತ್ರಾಸ ಅಲ್ಲ ಅಂತ ಹೇಳಿ. ನೀವು ಹಳ್ಳಿಕಂದ್ರೆ ಅವ್ರಿಗೆ ಏನೋ ಗೊತ್ತೇ ಆಗಂಗಿಲ್ಲ, ಇವ್ರೆಲ್ಲ ಮಕ್ಳು ಆರಾಮ್ ಅದಾರ. ನಾವು ಮಕ್ಳು ಆರಾಮದಿವೋ ಏನ ಹಳ್ಳ ಆಗ್ತದೀವೋ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಂದ್ರ ನಾವು ಇಲ್ಲಿ ಎಳ್ಕೋತ್ ಕೂತಾಗನೆ ಅವ್ರಿಗೆ ಗೊತ್ತಾಗೋದು, ಇಲ್ಲಿಕಂದ್ರೆ ಏನೋ ಗೊತ್ತೇ ಆಗಲ್ಲ. ಯಾಕಂತಂದ್ರ ಇಲ್ಲಿ ಮಾಡ್ಗ್ಯಾಳದಾಗ ಒಂದು ಕೆನಲ್ ಹೋಗ್ತದ ಮಂಗಳಬೇಡಕ್, ಮಾಡ್ಗ್ಯಾಳದಿಂದ ಮಂಗಳಬೇಡಕ್. ಆ ಕೆನಲ್ ಈಗ ಸದ್ಯ ನೀವು ಹೋಗಿ ನೋಡಿದ್ರೆ ಫುಲ್ ಹರಿಲಾಗ್ತದ ತುಂಬಿ. ಅವು ಎಲ್ಲಾ ನೀರ್ ಯಾವ್ದಾವ ಅಂದ್ರೆ ನಿಮ್ಮೂ ಇದಾವ, ಆದ್ರೆ ನಿಮಗ್ ಕುಡಿಲಾಕ ನೀರಿಲ್ಲ, ನೀವು ಹಂಗೆ ಕೂತೀರಿ. ಆದ್ರೆ ಆ ಕಡೆ ಎಲ್ಲಾ ಲೋನಾರದಾವ್. ಇನ್ನ ಈಗ ನಮ್ಮ ಕಾಕಾದ ಬಂದಿದ್ರು, ಅವ್ರ ಕೆಟ್ಟ ಮಡ್ಡಿ ಒಳಗೆ ಈ ವರ್ಷ ಒಂದು 100 ಚೀಲ ಗೊಂಜಾಳ ಬೆಳೆದಾರ. ಏನು ಈ ಕೆನಲ್ ನೀರ್ಲೆ, ಏನು ಈ ಬರೇ ಈ ನಮ್ಮ ನೀರ್ಲೆ ಅವರು ಮಡ್ಯಾಗ ಒಂದು 100 ಚೀಲ ಗೊಂಜಾಳ ಬೆಳೆದಾರ. ನಿಮ್ಮ ಎಲ್ಲ ಕರಿ ಹೊಲಗಳದಾವ, ನಿಮ್ ಹೊಲದಾಗ 1 ಚೀಲ ಗೊಂಜಾಳ ಬರೋದು. ಯಾಕ ಯಾರು ಅಳವಲ್ರಿ, ಎಲ್ಲಾರು ಜೋರ್ಲಿ ಆಗ್ತೀರಿ ಅಂದ್ರ ಸರ್ಕಾರದವರು ಯಾಕೆ ಅಳಾತಾರ ಅಂತ ಹೇಳಿ ಯಾತ್ರಿಲೇ ನೋಡ್ತಾರ ಬಂದಿಲ್ಲಿ. ಯಾಕೆ ಅಳಾತಾರ, ಏನಾಗ್ಯದ, ಏನ್ ಸಮಸ್ಯೆ ಅದ ಜನರಿಗೆ. ಯಾರು ಉಪೋಷಣೆ ಮಾಡವಲ್ರು, ಯಾರು ಸರ್ಕಾರ ಕೇಳವಲ್ರು. ಅಂದ ಬಳಕ ಇವ್ರೆಲ್ಲ ಆರಾಮ್ ಇರ್ಬೇಕು ಅಂತ ಹೇಳಿ ಅವ್ರು ನಿವಾಂತ ಆ ಕಡೆ ಇರ್ತಾರ. ಅವ್ರಿಗೇನು ಕಮ್ಮಿ ಇಲ್ಲ, ಅವ್ರಿಗೆ ರೊಕ್ಕ ಸಾಕಷ್ಟು ಅದಾವ. ಯಾಕಂದ್ರ ನೀವು ಬರೀ ಪೆಟ್ರೋಲ್ ಹಾಕೊಳಕ್ ಹೋದ್ರೆ ನಿಮ್ಮ ರೊಕ್ಕ ಗೌರ್ಮೆಂಟ್ ಹೋಗ್ತದ, ನಿಮ್ಮ ರೊಕ್ಕ ಪೆಟ್ರೋಲ್ ಹೋಗಿರ್ತದ. ನೀವು ಒಂದು ಚಾ ಕುಡಿದ್ರೆ ಟ್ಯಾಕ್ಸ್ ತುಂಬಬೇಕಾಗ್ತದ, ಒಂದು ಪೆಟ್ರೋಲ್ ಹಾಕೊಂಡ್ರೆ ಟ್ಯಾಕ್ಸ್ ತುಂಬಬೇಕಾಗ್ತದೆ. ಸಿಟಿ ಒಳಗಡೆ ನೀವು ಒಂದು ಚಪ್ಪಲ್ ತಗೊಂಡ್ರು ಟ್ಯಾಕ್ಸ್ ತುಂಬಬೇಕಾಗ್ತ. ಎಲ್ಲಾ ರೊಕ್ಕ ಎಲ್ಲಿ ಹೋಗ್ತಾವ ಅಂದ್ರೆ ಗೌರ್ಮೆಂಟ್ಗೆ ಹೋಗ್ತಾವ. ಅವರು ಎಲ್ಲಾ VIP ಲಾಲ್ ದೇವ ಗಾಡಿ ಇರ್ತಾವ, ಎಲ್ಲಿ ಬೇಕಾದಲ್ಲಿ ಗೌರ್ಮೆಂಟ್ ಬಂಗ್ಲಾಗಳು ಇರ್ತಾವ, ಯಾನ್ ಬೇಕಾದ್ ಹೇಳ್ಬೇಕಿಲ್ಲ, ಎಲ್ಲ ಊಟ ಪಟ್ ಎಲ್ಲ ಇರ್ತದ. ಅದಕ್ಕೆ ಅವ್ರಿಗೆ ಕಮ್ಮಗ ಯಾನ್ ಬೇಕಾದ ಎಲ್ಲಾ ತಿಂದು ಗಾಂವ್ ಹೊಟ್ಟಿ ಮೇಲೆ ಕೈ ಆಡ್ಸ್ಕೊಂಡು ಊಟ ಮಾಡಿ ಜಸ್ಟ್ ಹೊರಗೆ ಬಂದವ್ರಿಗೆ ಹಸುವಿನ ಮಹತ್ವ ಎಲ್ಲಿ ಗೊತ್ತಿರ್ತದ? ಅವ್ರಿಗೆ ಗೊತ್ತಿಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಇನ್ನ ಈಗ ಜಸ್ಟ್ ಫುಲ್ ಊಟ ಮಾಡಿ ಹೊಟ್ಟಿ ತುಂಬಾ ಸಾಕಾಗಿ ಡರಿ ಹೊಡೆದು ಬಂದನ ಮಾವ. ಅವನಿಗೆ ಹೆಂಗ ಹಸುವಿನ ಮಹತ್ವ ಗೊತ್ತಿರ್ತದ. ಆದ್ರೆ ಯಾವನಿಗೆ ಒಂದ್ ತಿಂಗಳಾನ್ಗಟ್ಲೆ ಒಂದು ತುಣಕ ಅನ್ನ ಸಿಕ್ಕಿಲ್ಲ, ಅವನಿಗೆ ಗೊತ್ತಿರ್ತದಕ್ಕೆ ಹಸುವಿನ ಮಹತ್ವ ಎಷ್ಟು ಮಹತ್ವದ. ಒಂದ್ ಹನಿ ನೀರ್ ಸಿಗ್ಲಿಲ್ಲ ಅಂದ್ರೆ ಏನಾಗ್ತೈತಿ ಅಂದ್ರೆ ಸಾಯು ಟೈಮ್ದಾಗ ಒಂದ್ ಹನಿ ನೀರ್ ಸಿಗ್ಲಿಲ್ಲ ಅಂದ್ರೆ ಮನುಷ್ಯ ನೀರ್ ಇರ್ಲಾರ್ದ ಸತ್ತು ಬಿಡ್ತಾನ. ಹಂಗ ನೀರ ಮನುಷ್ಯಗೆ ಎಷ್ಟು ಮಹತ್ವದ, ಅನ್ನ ಎಷ್ಟು ಮಹತ್ವದ. ಅದು ಕಾವು ಹೊಟ್ಟಿ ತುಂಬ ಊಟ ಮಾಡಿದವ್ರಿಗೆ ಊಟದ ಮಹತ್ವ ಗೊತ್ತಿರಂಗಿಲ್ಲ, ಯಾರು ಉಪವಾಸ ಇರ್ತಾರ ಅವ್ರಿಗೆ ಊಟದ ಮಹತ್ವ ಗೊತ್ತಿರ್ತದೆ. ಹಂಗ ನಮ್ಮ ಭಾಗದೊಳಗಡೆ ಏನ್ ಅಡಚಣೆ ಅದ, ನಮ್ಗೆ ಏನ್ ತೊಂದರೆ ಅದ ಅನ್ನೋದು ನಮಗ್ ಗೊತ್ತದ, ಅವ್ರಿಗೆ ಎಲ್ಲಿ ಗೊತ್ತದ? ನಾವ್ ಹೇಳ್ಬೇಕಾಗ್ತದ, ನಮ್ಗಿದು ತೊಂದರೆ ಅದ, ನೀವು ಸರ್ಕಾರದವರು ಇದನ್ನ ಮಾಡಿಕೊಡ್ರಿ, ನಮಗ್ ನೀರ್ ಕೊಡ್ರಿ, ನಮ್ದು ತಾಲೂಕಾ ಮಾಡ್ರಿ, ನಮಗ್ ಜತ್ತಿಗೆ ಹೋಗಕ್ ಅಡಚಣ ಆಗ್ತದ. ಬಹಳ ಮಂದಿ ಎಲ್ಲ ನನಗೆ ಫೋನ್ ಹಚ್ತಿರ್ತಾರ, ಸರ್ ಒಂದ್ ಸ್ಟ್ಯಾಂಪ್ ತೊಗೊಂಬರ್ರಿ. ಒಂದು ಸಾದಾ ಸ್ಟ್ಯಾಂಪ್, ಏನು ಒಂದು ಸಾದಾ ಸ್ಟ್ಯಾಂಪ್ ನಮ್ಗೆ ಹೋಗಿ ತರಕ್ ಆಗಂಗಿಲ್ಲ ಅಂದ್ರ ಎಷ್ಟು ಪರಿಸ್ಥಿತಿ ಅವಘಡ ಐತಂದ್ರ ಬಹಳ ಅವಘಡ. ಸಾದಾ ಸ್ಟ್ಯಾಂಪ್ಗಳು ಹೆಂಗಿರ್ಬೇಕಂದ್ರೆ ಹಿಂಗ್ ರೋಡ್ ಮೇಲೆ ಕಡೆ ಸಿಗ್ಬೇಕು, ಹಿಂಗಾದ ಪರಿಸ್ಥಿತಿ. ಆದ್ರೂ ಸುತ್ತ ನೀವು ಹೋಗಿ ಅಲ್ಲಿ ನಂಬರ್ ನಿಂತ ಎಪ್ಪ ಏನೋ ಅಂದ್ರೆ ಸ್ಟ್ಯಾಂಪ್ ಸಿಗ. ಅದೇ ಗಿರೀಶ್ ಅವ್ರಿಗೆ ಏನೋ ಒಂದು ಸ್ಟ್ಯಾಂಪ್ ಸಿಗ್ಲಾಕಿಟ್ಟು ಪರಿಸ್ಥಿತಿ ಅವಘಡ ಐತಿ. ಮತ್ತ ಅಲ್ಲಿ ಹೋಗೋಣ ಅವ್ರು ನಿಮ್ಗ ಎಟ್ ಕೆಟ್ಟ ಮಾತಾಡ್ತಾರಂದ್ರ ನಾವು ನಮ್ಮ ಮನ್ಯಾಗ ನಮ್ಮ ದನ ಕರುಗಳಿಗೆ ಸಕಟ ಹಂಗ ವಾಗ್ನೂಕ್ ಮಾಡಂಗಿಲ್ಲ, ಹಂಗ ಅವ್ರು ವಾಗ್ನೂಕ್ ಮಾಡ್ತಾರ. ಅದೇ ನೀವು ಎಲ್ಲಾರು ಗಟ್ಮುಟ್ಟಾಗಿ ತಯಾರಾಗಿ ನಿಂದ್ರಿ ಎಲ್ಲಾ ಸ್ಟಾಂಪ್ ಹೋಲ್ಡರ್ಗಳು ಇಲ್ಲೇ ಬಂದು ಮೊಕ್ಕಮ್ಮೆ ಮಾಡ್ತಾರ, ಮನಿನೇ ಹಾಕ್ತಾರೆ. ಯಾಕಂದ್ರೆ ನೀವು ಗಟ್ಟಿ ಆಗಂಗಿಲ್ಲ, ನೀವು ಒಗ್ಗಟ್ಟಾಗಂಗಿಲ್ಲ. ಎಲ್ಲಾರು ನೀವು ಒಗ್ಗಟ್ಟು ಆಗೋದ್ರಿಂದ ಇದು ಶಕ್ತಿ ತಯಾರಾಗ್ತದಕ್ಕೆ ತಹಶೀಲ್ದಾರ್ನು ಬಂದು ಇಲ್ಲೇ ಮೊಕ್ಕಮ್ ಮಾಡ್ತಾನ, ಮನಿನೂ ಇಲ್ಲೇ ಮಾಡ್ತಾನವ. ಮಣ್ಕೊಳಕ್ ಮನಿಗೆ ಆ ಕಡೆ ಹೋಗಂಗಿಲ್ಲ, ಗಂಡ್ರು ಮಕ್ಕಳು ಎಲ್ಲ ಇಲ್ಲೇ ಮಕ್ಕೋಬೇಕವ. ಇದು ಯಾವಾಗ ತಯಾರಾಗ್ತದೆ ಅಂದ್ರೆ ನಾವು ನೀವು ಎಲ್ಲ ಒಗ್ಗಟ್ಟಾದಾಗೆ ತಯಾರಾಗ್ತದೆ ವಿನ ಅಲ್ಲಿ ತನ ಇದು ಎಂದೂ ಆಗಂಗಿಲ್ಲ. ನಮಗ್ ನೀರ್ ಬರಂಗಿಲ್ಲ, ನಮ್ಮ ತಾಲೂಕು ಆಗಂಗಿಲ್ಲ. ನಾವ್ ಹಿಂಗೆ ಅನ್ಕೋತ್ ನಮ್ಮ ಮುತ್ತಗಳೊಬ್ರು ಸತ್ತು ಹೋಗ್ಯಾರ, ನಮ್ಮ ಅಪ್ಪಗಳು ಒಟ್ಟು ಚೆಕ್ ಬಂದಾರ. ಈಗ ವಯಸ್ಸಾಗ್ಯಾವ, ಅವರು 60-70. ನಾವು ಒಟ್ಟು ಹಿಂಗೆ ಚೆಕ್ ಹೋಗ್ಬಿಡ್ತೀವಿ, ಮುಗಿತು. ಹಿಂಗ ಎಷ್ಟು ತೆಲಿ ಅಂತ ಹೋಗುದು, ಎಷ್ಟು ದಿನ ನೀವೆಲ್ಲರೂ ಇದನ್ನ ಸಹನ ಮಾಡೋರು.
ನಾ ಮೊನ್ನೆ ಪ್ರೆಸ್ ಮೀಟ್ ಹೋಗು ಈ ಮಾತು ಹೇಳಿದ್ನಿ. ನಮ್ಮ ಹಿಂದಕಿನ ಹಿರಿಯರ ತಲೆಗಳೆಲ್ಲ ಹೋಗ್ಯಾವ ಹೋಲಿ, ಆದ್ರೆ ನಾವು ನೀವು ಎಲ್ಲಾ ಸಾಲಿ ಕಲ್ತಿದೀವಿ. ನಮ್ಗೆ ಗೊತ್ತದಕ್ಕಿ ನಾವು ಸರ್ಕಾರದಿಂದ ಏನಾದ್ರೂ ತರಬೇಕಂದ್ರೆ ಹೆಂಗ್ ತರುದು ನಮ್ಗೆ ಗೊತ್ತದ. ನಾವ್ ಗೊತ್ತಿದ್ರು ನಾವ್ ಯಾರು ಮಾಡಂಗಿಲ್ಲ ಅಂದ್ರು ನಾವು ಸುಮ್ಮನೆ ಕೊಡಿರ್ತೀವಿ. ಅಂದ್ರೆ ಏನು, ಇದು ನಮ್ಮ ದೊಡ್ಡತನ, ನಮ್ಮ ಹೊಸ್ತನ. ನಾವು ಏಕತ್ರ ಬರಂಗಿಲ್ಲ. ನಮ್ಮಲ್ಲಿ ಏನದ ಗರ್ವ ಅದ. ಏನು, ನಾಯಕ್ ಹೋಗಿ ಕೇಳಬೇಕು, ಅವನೇ ಬಂದು ಕೇಳಿ ನನಗ ನಾಯಕ್ ಅವನಂತ ಕೋಲಿ, ನಾಯಕ್ ಏನಂತ ಕೋಲಿ, ನಾಯಕ್ ಅವನಿಗೆ ಬಾಯಿ ತೆರಿಲಿ, ಅವ ಮಾಡ್ಲತ್ತಾನ ಮಾಡ್ಲಿ, ನಾಯಕ್ ಹೋಲಿ ಅಲ್ಲಿ ಅವ ಒಬ್ಬನೇ ಮಾಡ್ಲತ್ತಾನ ಮಾಡ್ಲಿ. ಹಿಂಗಾದ್ರ ಯಾವತ್ತು ಎಂದೂ ಏನೂ ಪ್ರಗತಿ ಆಗಂಗಿಲ್ಲ ಬಂಧುಗಳೇ. ನಾನು ಬಹಳ ಬಿಡಿಸಿ ಈ ಮಾತುಗಳನ್ನ ಹೇಳಿನಿ. ಯಾಕಂತಂದ್ರ ನನಗ್ ಗೊತ್ತದಕ್ಕಿ ಈಗ ನನಗಿಷ್ಟೆಲ್ಲ ಕೈದಿಂದ ಖರ್ಚು ಹಾಕಿ ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನ ಮಾಡ್ಲಕ್ ನನಗೇನ್ ತಲೆ ಕೆಟ್ಟಿಲ್ಲ. ನನಗೆ ದೇವ್ರು ಚಲೋ ಇಟ್ಟಾನ. ನನಗೆಲ್ಲ ಕಾರ್ ಅದ, ಬಂಗ್ಲಾ ಅದ, ಹೆಂಡ್ರದಾರ, ಮಕ್ಳು ಅದಾರ, ನನ್ನ ಒಕ್ಕೂದವ 4 ರೂಪಾಯಿ ನಾ ಆರಾಮ್ ಇರ್ಬೋದಿತ್ತು. ಆದ್ರೂ ನಾ ಯಾಕೆ ಓಡಾಡ್ತೀನಿ ಅಂದ್ರ ನಾವೊಬ್ಬ ಚಲೋ ಇದ್ರೆ ಅಲ್ಲ, ನನ್ನವ್ರು ಎಲ್ಲರೂ ಚಲೋ ಇರ್ಲಿ ಅನ್ನೋದು ಭಾವನೆ ನನ್ನೊಳಗಡೆ. ನಾ ಇದನ್ನ ಮಾಡತ್ತೆ. ನಾ ಯಾರ ಕಡೆದು 1 ರೂಪಾಯಿ ತಗೊಂಡಿಲ್ಲ. ನಾ ಯಾರಿಗೆ 1 ರೂಪಾಯಿ ಇನ್ಕ ಏನು ಸಂಜೋಗ ಅಂದ್ರು ನನ್ಗ ಸರ್ ನಾವು ರೊಕ್ಕ ಕೊಡ್ತೀವ್ರಿ ಇದು ಸಭಾ ದೇವದ ಚಕ್ರಿ ಭಾಷಣ ಮಾಡಕಂದ್ರೆ ನಾನ್ ನೀವು 1 ರೂಪಾಯಿ ಯಾರು ಕೊಡ್ಬೇಡ್ರಿ, ನನಗೆ 2 ರೂಪಾಯಿ ಕೊಡೋದು ಬೇಡ, ನಾ ಎಲ್ಲಾ ರೊಕ್ಕನ ಕೈಯಿಂದ ಹಾಕ್ತೀನಿ. ಆದ್ರೆ ಈ ಜನದ ಕಲ್ಯಾಣ ಆಗಲಿ, ನಮ್ಮ ಭಾಗದ ಕಲ್ಯಾಣ ಆಗಲಿ, ನಮ್ಮ ಜನರಿಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ನಾವು ಇದನ್ನ ಮಾಡತ್ತೀವಿ ವಿನ ಇದರಿಂದ ಮತ್ತೊಂದು ಏನೂ ಇಲ್ಲ. ನಾ ಏನ್ ನಾಳೆಗೆ ಅಂಬಾರ್ ಎಲೆಕ್ಷನ್ ನಿಂದ್ರ ಇಲ್ಲ, ನಾ ಏನ್ ಜಿಲ್ಲಾ ಪರಿಷತ್ ಎಲೆಕ್ಷನ್ ನಿಂದ್ರ ಇಲ್ಲ. ಒಂದ್ ವೇಳೆ ನಿಂತ್ರು ನೀವು ನಾನು ಮತನೂ ಹಾಕ್ಬೇಡ್ರಿ ನನಗೆ. ನಾ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತೀನಿ, ನೀವು ನನಗೆ ಮತನೂ ಹಾಕ್ಬೇಡ್ರಿ. ನನ್ನಿತ್ರ ನಾನು ಕೆಡಬಿಡಿ ಸೀದಾ ಏನೂ ಅಡ್ಸನಿಲ್ಲ. ನನಗ ನಿಮ್ಮ ಸೇವಾ ಮಾಡುವಂತ ಒಂದು ಭಾಗ್ಯ ಸಿಗ್ಲಿ, ನಾ ಹಿಂಗೆ ಸಮಾಜ ಸೇವಕರ ಹಿಂಗೆ ಉಳಿಲಿ, ಸಾಯುತನ ನನಗೆ ಏನೂ ಹರಕತ್ತಿಲ್ಲ. ಬಟ್ ಇಟ್ಟೇಕಿ ಎಲ್ಲಾರ್ದು ಕಲ್ಯಾಣ ಅಲ್ಲಿ, ಈ ಭಾಗದೊಳಗೆ ನೀರು ಬರ್ಲಿ, ಪ್ರತಿಯೊಬ್ಬರ ಬೆಳೆ ಒಳಗ. ಇದು ವರ್ಷ ಏನಾಗ್ಯದಪ್ಪ ಅಂದ್ರ ದೀಪಾವಳಿ ಟೈಮ್ದೊಳಗೆ ಮಳಿ ಆಗಲಿಲ್ಲ, ತೊಗರಿಗಳು ಎಲ್ಲ ಇಟ್ಟು ಹೂ ಬಿಟ್ಟಿದ್ದಕ್ಕೆ ಎಲ್ಲರೂ ಹೋಗಿ ಅದನ್ನ ವಿಡಿಯೋಗ್ರಫಿ ಮಾಡತ್ರ ಅಷ್ಟು ಚಲೋ ಹೂ ಬಿಟ್ಟಿದ್ದು ತೊಗರಿಗಳು. ಆದ್ರೆ ಲಾಸ್ಟಿಗೆ ಬಂದು ಮಳಿ ಆಗಲಿಲ್ಲ, ಎಲ್ಲ ಹೂಗಳು ಬಾಡ್ದು. ಆದ್ರೂ ಸುದ್ದ ಒಬ್ಬೊಬ್ರು 1 ಲಕ್ಷ ರೂಪಾಯಿ ತೊಗರಿ ಬೆಳೆದಾರ. ನನಗ ಅನಿಸ್ತದ ಮಳಿ ಜರಿತ ಚಲೋನೆ ಬಾಳೆ ಆಗಿತ್ತಂದ್ರ 1 ಲಕ್ಷ ಆಗೋ ತೊಗರಿ 10 ಲಕ್ಷ ಆತಿದ್ವು ಏನೋ ಈ ವರ್ಷ. ಅಷ್ಟು ತೊಗರಿಗಳೆಲ್ಲ ಚಲೋ ಇತ್ತು. ಆದ್ರೂ ಲಾಸ್ಟಿಗೆ ಬಂದು ಮಳಿ ಆಗಲಿಲ್ಲ, ತೊಗರಿಗಳು ಹೂ ಬಾಡ್ದು. ಆದ್ರೂ ರೇಟ್ ಜರ ಚಲೋ ಇರ್ತಾನೆ ಈ ವರ್ಷ, ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗಿದೆ. ಆದ್ರೆ ಇದೇ 1 ಲಕ್ಷ ತೊಗರಿ ಎಲ್ಲಾರ್ದು 10 ಲಕ್ಷ ಆಗಿತ್ತಂದ್ರ ನಿಮ್ ಮುಖದ ಮೇಲೆ ಎಷ್ಟು ಮಂದಹಾಸ ಇರ್ತಿತ್ತಪ್ಪ ಅಂದ್ರ ಎಲ್ಲರೂ ಕುಲು ನಕ್ಕೋತಿರ್ತಿದ್ರಿ. ದಯವಿಟ್ಟು ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೀನಿ, ಎಲ್ಲರೂ ವೇದಿಕೆ ಮುಂದುಗಡೆ ಬಂದು ಆಸೀನರಾಗಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ಎಲ್ಲಾ ಬಂಧುಗಳು ಗುರುಗಳು, ಯಾಕಪ್ಪ ಅಂದ್ರೆ ನಾವೆಲ್ಲ ನಿಮ್ ಸಲುವಾಗಿ ಮಾಡತ್ತೀವಿ, ನಂದೇನು ಸ್ವಾರ್ಥ ಇಲ್ಲ. ಎಲ್ಲರೂ ವೇದಿಕೆ ಮುಂದುಗಡೆ ಬಂದು ಆಸೀನರಾಗಬೇಕು. ಎಲ್ಲರಿಗೂ ಸುದ್ದ ಈ ವೇದಿಕೆ ಮೇಲೆ ತಮ್ಮ ಮನೋಗತವನ್ನ ವ್ಯಕ್ತ ಮಾಡೋದಕ್ಕೆ ನಾವು ಅವಕಾಶ ಕೊಟ್ಟಿವಿ. ಇಲ್ಲಿ ಬರಬೇಡ್ರಿ, ಇಲ್ಲಿ ಯಾರು ಮಾತಾಡುವಂಗಿಲ್ಲ ಅಂತ ನಾವು ಹೇಳಿಲ್ಲ. ಎಲ್ಲರೂ ಮುಕ್ತವಾಗಿ ಬಂದು ಈ ವೇದಿಕೆ ಮೇಲೆ ಮಾತಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿವಿ. ಎಲ್ಲರೂ ಬರ್ರಿ, ಎಲ್ಲರೂ ಮಾತಾಡ್ರಿ. ನಿಮ್ಮೊಳಗೆ ಏನು ಜ್ಞಾನ ಅದ ನನಗೆ ಗೊತ್ತಾಗ್ತದೆ, ನನ್ನೊಳಗೆ ಏನ್ ಜ್ಞಾನ ಅದ ನಿಮಗೆ ಗೊತ್ತಾಗ್ತದೆ. ನನ್ನೊಳಗೆ ನಮ್ಮ ಮನೆಯೊಳಗೆ ನಾ ಬಾಕ್ಲಾ ಮುಕ್ಕೊಂಡು ಕೂತ್ನಿ, ಬಾಕ್ಲಾ ಹಾಕೊಂಡು ಕೂತೀನಿ. ನೀವು ನಿಮ್ಮ ಮನೆಯೊಳಗೆ ಬಾಕ್ಲಾ ಹಾಕೊಂಡು ಕೂತ್ರ ನಿಮ್ಮೊಳಗೆ ಏನದ ನನಗೆ ಹೆಂಗ್ ಗೊತ್ತಾಗೋದು, ನನ್ನೊಳಗೆ ಏನೋ ನಿಮ್ಗೆ ಹೆಂಗ್ ಗೊತ್ತಾಗೋದು? ಅದು ಹೊರಗೆ ಬರ್ಬೇಕಲ್ಲ. ಬೆಂಕಿ ಅದ, ಬೆಂಕಿ ಏನು ಮ್ಯಾಲ ಬೂದಿ ಮುಚ್ಚದು, ಮ್ಯಾಲ ಬೂದಿ ಮುಚ್ಚದ ಬೆಂಕಿ ಅದ. ನೀವೇನಂತೀರಿ ಇದು ಬೂದಿ ಅದ, ಒಳಗ್ ಬೆಂಕಿ ಅದ ಅನ್ನೋದು ಗೊತ್ತಾಗ ಆಗೋದು, ಮ್ಯಾಗಿಂದ ಬೂದಿ ಹೋಗೋಣ ಗೊತ್ತಾಗ್ತದ. ಹಂಗ ನಿಮ್ಮೊಳಗೆ ಏನು ಜ್ಞಾನ ಅದ ಅನ್ನೋದು ನೀವು ಇಲ್ಲಿ ಬಂದು ಹೊರಗೆ ನಿಂತು ಹೇಳಿದ್ರೆ ಗೊತ್ತಾಗ್ತದೆ, ವಿನಃ ಗೊತ್ತಾಗಂಗಿಲ್ಲ. ಅದಕ್ಕೆ ನೀವೆಲ್ಲರೂ ಬರ್ರಿ, ವೇದಿಕೆ ಮೇಲೆ ಮಾತಾಡ್ರಿ, ನಿಮ್ ಒಪಿನಿಯನ್ ಹೇಳ್ರಿ. ನಾವು ತಾಲೂಕಾ ಮಾಡೋ ಸಲುವಾಗಿ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಪ್ರಯತ್ನ ಮಾಡೋಣ. ನಿಮಗೆಲ್ಲಾ ಸ್ಟಾಂಪ್ಗಳು ಇಲ್ಲೇ ಸಿಗ್ಲಿ, ನಿಮ್ಮ ಹೊಲಗಳ ಖರೀದಿ ಬಿಕ್ರಿ ಇಲ್ಲೇ ಆಗಲಿ, ನಿಮಗೆ ನೀರು ಬರ್ಲಿ, ನಿಮ್ಮ ಹೊಲಗಳು ಸಾಕಷ್ಟು ಬೆಳೆ ಬೆಳಲಿ, ನೀವೆಲ್ಲಾ ಸಂತೋಷದಿಂದ ಇರ್ಲಿ, ನಿಮ್ಮ ಮುಖದ ಮೇಲೆ ಸದಾವ ಕಾಲ ಮಂದಹಾಸ ಇರ್ಲಿ, ನಗು ಮುಖ ಇರ್ಲಿ. ಯಾರು ಅಳ್ಕೋತಿರೋದು ನನಗೆ ನೋಡುದು ಆಗಂಗಿಲ್ಲ. ಎಲ್ಲರೂ ನಕ್ಕೊಂತಿರ್ಬೇಕು. ನನ್ನ ಊರ ಜನ, ನಮ್ಮವರು, ನನ್ನವರೆಲ್ಲ ದೊಡ್ಡವರಾಗಲಿ ಅನ್ನೋದು ನಮ್ಮ ಭಾವನೆ ಅದ. ನಾನೊಬ್ಬನೇ ದೊಡ್ಡವರಾಗಬೇಕು ಅನ್ನೋದು ನನ್ನ ಭಾವನೆ ಇಲ್ಲ. ಯಾಕಂತಂದ್ರೆ ನನಗೆ ಎಲ್ಲರೂ ಹತ್ತಾರ. ನನ್ನ ಮದುವೆ ಮಂಜಿ ಇದ್ರ ಸ್ವಾಮಿಗಳು ಹತ್ತಾರ. ನನಗೆ ಚಪ್ಪಲ್ ಬೇಕಾದ್ರೆ ಚಪ್ಪಲ್ ತರಕ್ ಹೋಗ್ಬೇಕಾಗ್ತದೆ.
ನನಗೆ ಅರಬಿ ತರ ಹೋಗ್ಬೇಕಂದ್ರೆ ಅರಬಿ ಅಂಗಡಿಗೆ ಹೋಗ್ಬೇಕಾಗ್ತದೆ. ನನಗೆ ನೀರ್ ಬೇಕಂದ್ರೆ ಇಲ್ಲಿ ಫಿಲ್ಟರ್ ಇದ್ದಲ್ಲಿ ಬರ್ಬೇಕಾಗ್ತದೆ. ನನಗೆ ಇಸ್ತ್ರಿ ಹೊಡಿದಾಯ್ತಂದ್ರೆ ಅಲ್ಲಿ ಇಸ್ತ್ರಿ ಹೊಡೆಯೋರಂತೆ ಹೋಗ್ಬೇಕಾಗ್ತದೆ. ನನಗೆ ಕಿರಾಣಿ ಮಟಲ್ ಬೇಕಂದ್ರೆ ನಾ ಕಿರಾಣಿ ಅಂಗಡಿಗೆ ಹೋಗ್ಬೇಕಾಗ್ತದೆ. ನನಗೊಂದು ಪೆನ್ ಬೇಕಾದ್ರೆ ಸಾದಾ ನಾನು ಸ್ಟೇಷನರಿ ಅಂಗಡಿಗೆ ಹೋಗ್ಬೇಕಾಗ್ತದೆ. ಒಂದು ಬಿಸ್ಕೆಟ್ ಬೇಕಂದ್ರೆ ನಾನು ಸ್ವೀಟ್ ಮಾಡಕ್ ಬರ್ಬೇಕಾಗ್ತದೆ. ಯಾಕಂದ್ರೆ ಮನುಷ್ಯ ಇದು ಸಮಾಜ ಜೀವಿ ಅದ, ಸಮಾಜ ಪ್ರಾಣಿ ಅದ. ನಾವು ಹುಟ್ಟೋತ್ನಾಗೂ 4 ಮಂದಿ ಇದಾರನ್ನೇ ಹುಟ್ಟಿದೀವಿ, ನಾವು ಸಾಯೋ ಹೊತ್ನಾಗೂ 4 ಮಂದಿ ಇದಾರನ್ನೇ ಹೋಗಿ ನಾವು ಎಲ್ಲರಿಗೂ ಗೊರ್ಯಾಗ ಕೊಂಡಿರ್ತೀವಿ. ನಮ್ಮದು ನಾವು ಗೊರ್ಯಾಗ ಹೋಗಿ ಕುಂಡಲಾಕು ಆಗಂಗಿಲ್ಲ, ನಾವು ಹುಟ್ಟಿ ಭೂಮಿ ಮೇಲೆ ಬಂದು ಬೀಳಕ್ಕೂ ಆಗಂಗಿಲ್ಲ. ಯಾಕಂದ್ರೆ ನಾವು ಹುಟ್ಟಬೇಕಂದ್ರೆ ನಮ್ಮ ಅವ್ವ ಅಪ್ಪ ಬೇಕೇ ಬೇಕು. ಅಂದಾಗ ನಾವು ಭೂಮಿ ಮೇಲೆ ಬಂದಿವಿ, ನಾವು ಸಾಯ್ಬೇಕಪ್ಪ ಅಂತಂದ್ರೆ ನಾವು ಗೊರ್ಯಾಗ ಹೋಗಿ ಕುಂಡ್ರಾಕ 4 ಮಂದಿ ಎತ್ಕೊಂಡು ನಮ್ಮ ಒಯ್ದು ಗೊರ್ಯಾಗ ಇಟ್ಟು ಮ್ಯಾಲ ಮುಚ್ಚಾಕ 4 ಮಂದಿ ಬೇಕೇ ಬೇಕು. ಇದು ಸಮಾಜ ಜೀವಿ ಅದೀವಿ, ನಾವು ಸಮಾಜ ಪ್ರಾಣಿ ಅದೀವಿ. ನಮಗೆ ಸಮಾಜ ಬೇಕು, 4 ಮಂದಿ ಬೇಕು ಅಂದ್ರೆ ನಮ್ಮ ಜೀವನ ಆಗ್ತದೆ ವಿನಃ ಇಲ್ಲಿಕಂದ್ರೆ ನಮ್ಮ ಜೀವನ ಆಗಂಗಿಲ್ಲ. ಅದ್ರ ಸಲುವಾಗಿ ನಾನೊಬ್ಬನೇ ಬದುಕ್ತೀನಿ, ನನಗೇನು ಕಮ್ಮಿ ಇಲ್ಲ ಅನ್ನುವಂಥ ಏನು ಭಾವನೆ ಅದ, ಅದು ಭಾವನೆ ನಮ್ಮೊಳಗಿಂದ ಹೋಗ್ಬೇಕು. ನಾನು ಎಷ್ಟೇ ಶ್ರೀಮಂತಿದ್ರು ನನಗೆ ಹತ್ತುದು 2 ರೊಟ್ಟಿ, ಒಂದಿಷ್ಟು ಪಲ್ಯ, ಒಂದಿಷ್ಟು ನೀರು. ನಾ ಬಹಳ ಶ್ರೀಮಂತ ಇದೀನಿ, ನಾ ಭಾರತ ದೇಶನೇ ಕೊಂಡು ತೋತೀನಿ ಅಂದ್ರೂ ಸುತ್ತ ನಿಮಗೆ ತಿರ್ಲಾಕ ಅನ್ನ ನೀರು ಇರ್ಲಿಲ್ಲ ಅಂದ್ರ ನಿಮ್ಮ ಶ್ರೀಮಂತಿ ತಗೊಂಡು ನೀರು ಬೆಂಕಿ ಹಚ್ಚೋದು. ಏನು ಪ್ರಯೋಜನ ಇಲ್ಲ ಬಂಧುಗಳೇ, ಏನು ಪ್ರಯೋಜನ ಇಲ್ಲ. ನಿಮ್ಮ ಶ್ರೀಮಂತಿಕೆಗೆ ಯಾರು ಬೆಂಕಿ ಹಚ್ಚಂಗಿಲ್ಲ, ನೀವು ಬೆಂಕಿ ಹಚ್ಚಂಗಿಲ್ಲ. ಏನ್ ಮಾಡೋದು? ನಿಮಗೆ ಬೇಕಾಗಿದ್ದು ಅನ್ನ, ನೀರ, ವಸ್ತ್ರ, 4 ಮಂದಿ ವಿನಃ ಮತ್ತೊಂದೇನೂ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಎಲ್ಲವೂ ತಿಳ್ಕೋಬೇಕು. ನಮ್ಮೊಳಗೆ ಗರ್ವ ಬೇಡ, ನಮ್ಮೊಳಗ ಸ್ವತ್ತು ಬೇಡ, ನಮ್ಮೊಳಗ ದ್ವೇಷ ಬೇಡ, ನಮ್ಮೊಳಗ ಅಸೂಯೆ ಬೇಡ, ನಮ್ಮೊಳಗ ಮೋಸ ಬೇಡ, ನಮ್ಮೊಳಗ ಸಿಟ್ಟು ಬೇಡ. ನೀವು ಎಲ್ಲರೂ ಪ್ರೀತಿಯಿಂದ ಚಂದಂಗೆ ಇರೋಣ ಅನ್ನುವ ಮಾತನ್ನ ನನಗ ಹೇಳಕ ಬಹಳ ಖುಷಿ ಅನಿಸ್ತದೆ. ಎಲ್ಲ ದಯವಿಟ್ಟು ಬಂಧುಗಳೇ, ವೇದಿಕೆ ಮುಂದ್ಗಡೆ ಬಂದು ದಯವಿಟ್ಟು ಎಲ್ಲರೂ ಆಸೀನರಾಗ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ. ಯಾಕಂತಂದ್ರ ನಮ್ಮ ಊರಿನ ಹಿರಿಯರು ಇನ್ನೂ ಮಾತಾಡೋರಿದ್ದಾರೆ. ನಮ್ಮ ಊರದ ಇತಿಹಾಸದ ಬಗ್ಗೆ ಒಂದಿಷ್ಟು ನಮ್ಮ ಯುವಕರಿಗೆ, ಈಗಿನ ಯುವಕರಿಗೆ ಗೊತ್ತು ಮಾಡಿಕೊಡ್ರಿ. ಯಾವ ನಮ್ಮ ಲಾಯವ ತಾಯಿ ಹಿಂದಕ್ಕೆ ಇತಿಹಾಸದೊಳಗಡೆ, ಪುರಾಣದೊಳಗಡೆ ಆಗಿ ಹೋಗ್ಯಾಳ, ಅದು ಇತಿಹಾಸ ನಮ್ಗೆ ನಿಮ್ಗೆ ಗೊತ್ತಿಲ್ಲ. ಸಂಕದೂರಾಗ ಆ ಇತಿಹಾಸ ಯುವಕರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ಅದಕ್ಕೆ ಪೌರಾಣಿಕರ ಬೇಕಾಗ್ತದೆ, ಅಂದ್ರೆ ಪುರಾಣವನ್ನ ಅಭ್ಯಾಸ ಮಾಡಿದವರು ಬೇಕಾಗ್ತದೆ. ಅದಕ್ಕೆ ನಾವು ಪ್ರಶಾಂತ್ ಮಹಾರಾಜ್ ಅವರಿಗೆ ವಿನಂತಿ ಮಾಡಿರ್ಕಿ, ಮಹಾರಾಜರ ನೀವು ಬಂದು ಹಿಂದಿನ ಇತಿಹಾಸದ ಪುಟಗಳಲ್ಲಿಯ ನಮ್ಮ ಊರದ ಕಥೆ ಏನಿತ್ತು, ನಮ್ಮ ಊರದ ವೈಭೋಗ ಏನಿತ್ತು, ನಮ್ಮ ಊರದ ಜನ ಹೆಂಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಹೇಳಿ ನಾವು ವಿನಂತಿ ಮಾಡೋಣ. ಅವರು ಅವಶ್ಯವಾಗಿ ನಾನು ಬಂದು ಎಲ್ಲ ಹೇಳ್ತೀನಿ ಅಂತ ಹೇಳಿ ಬರೆದ. ಅದರಂತೆ ನಮ್ಮೂರಿನ ಉಪ ಸರ್ಪಂಚರಾಗಿರ್ತಕ್ಕಂತಹ ಸುಭಾಷ್ ಪಾಟೀಲ್ ಅವರು ಎಲ್ಲಾ ಕೆಲಸ ಬಿಟ್ಟು, ಈ ಉಪೋಷಣೆ ಚಾಲು ಆಗಿತ್ತನ ಎಲ್ಲಾ ಕೆಲಸ ಬಿಟ್ಟು ನಿಂತಾರ. ಅವ್ರು ಪುನಃ ಹೋಗೋರಿದ್ರು, ಏನೋ ಮಹತ್ವದ ಕೆಲಸ ಇತ್ತು. ಆದ್ರೂ ನಾ ಅವ್ರಿಗೆ ವಿನಂತಿ ಮಾಡ್ತೀನಿ, ನೀವು ಇರ್ಲಿಲ್ಲ ಅಂದ್ರ ಅಲ್ಲಿ ಮದುಮಗನ ಬಿಟ್ಟು ಮದುವೆ ಹೋದಂಗ ಆಗ್ತದೆ ಗೌಡ್ರ, ನೀವು ಕಂಪಲ್ಸರಿ ಇರ್ಬೇಕಾಗ್ತದೆ. ಅಣ್ಣ ಆಯ್ತ್ರಿ ಸಂತೋನ, ನಾನು ಇರ್ತೀನಿ ಅಂತ ಹೇಳಿ ಅವರು ಶಬ್ದ ಕೊಟ್ಟು ಅವರು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕ ನಮ್ಮ ಉಪೋಷಣ ಮುಗಿಯುವವರೆಗೂ ಇರ್ತೀನಿ ಅಂತ ಹೇಳಿ ಶಬ್ದ ಕೊಟ್ಟಾರ. ಅದರಂತೆ ನಮ್ಮ ಊರಿನ ಶಿವಸೇನ ಜ ತಾಲೂಕಾ ವಿಧಾನಸಭಾ ಪ್ರಮುಖರಾಗಿರ್ತಕ್ಕಂಥ ಪ್ರವೀಣ್ ಔರಾದಿ ಸಾಹೇಬ್ರದಾರ. ಅವರು ನಾವು ಹಿಂಗ ಉಪೋಷಣೆ ಮಾಡಾಕ್ತೀವ್ರಿ ಪ್ರವೀಣ್ ಅವರ, ದಯವಿಟ್ಟು ನಿಮ್ದೆಲ್ಲ ಸಹಾಯ ಸಹಕಾರ ಬೆಂಬಲ ಬಹಳ ಮಹತ್ವದ ಅನ್ನೋ ಮಾತನ್ನ ನಾ ಅವ್ರಿಗೆ ಹೇಳಿದ್ನಿ. ಅಣ್ಣ ಅವರಂದ್ರು, ನೀವೇನೋ ಕಾಳಜಿ ಮಾಡಬೇಡ್ರಿ ಸರ, ನಾವು ಅಮರಾರ್ ಅವ್ರನ್ನ ಹಿಡ್ಕೊಂಡು ಉಪಮುಖ್ಯಮಂತ್ರಿ ಅವರಾಗಿರ್ತಕ್ಕಂಥ ಏಕನಾಥ್ ಶಿಂದೆ ಸಾಹೇಬ್ರ ತನಗೂ ಈ ಒಂದು ಸುದ್ದಿಯನ್ನ ಮುಟ್ಟಿಸಿ ನಾವು ನಮ್ಮ ಪ್ರಯತ್ನವನ್ನು ಮಾಡಿ ಯಾವುದೇ ಕಾರಣಕ್ಕೂ
ಈ ಒಂದು ಬೇಮದ ಉಪೋಷಣವನ್ನ ವ್ಯರ್ಥ ಹೋಗಲಾರ್ದಂಗ ನಾವು ನೋಡ್ಕೋತೀವಿ ಅನ್ನೋ ಮಾತನ್ನ ನನಗೆ ಹೇಳಿದ್ದಾರೆ. ಅದರಂತೆ ನಮ್ಮ ಊರಿನ ಹಿರಿಯರು IM ಬಿರಾದಾರ್ ಸರ್ ಅವರು ಅವರಿಗೆ ಸರ್ಗೆ ಹೋಗಿ ನಾನೇ ಸರ್ ಹಿಂಗೇನಿಂಗ್ರಿ ತಾಲೂಕಾ ಮಾಡ್ಬೇಕಂತ ಹೇಳಿ ವಿಚಾರ ಬಂದದ, ಅದಕ್ಕೆ ನಿಮ್ದೆಲ್ಲ ಸಹಾಯ ಸಹಕಾರ ನಮಗ ಬೇಕು ಅಂದಾಗ ಸರ್ ಅಂದ್ರು, ನಿಮ್ಮಂತ ಯುವ ತರುಣರು ಸಂಕದೂರಿನ ಕನಸಗಾರರು ನಾ ನೋಡ್ತೀನೋ ಇಲ್ಲೋ ಅನ್ನುವಂಗಾಗಿತ್ತು. ಯಾಕಂದ್ರ ವಯಸ್ಸ ಹೆಂಗಾಗ್ತಾವು ಹಂಗ ನಮ್ಮವ್ರೆಲ್ಲ ಒಳ್ಳೇದಾಗ್ಲಿ, ನಮ್ಮೂರಿಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಹೆಚ್ಚಾಕೋತ ಹೋಗ್ತದ. ಆದ್ರೆ ನಾವೇ ಅದ್ರ ಮುಂದಾಗಿ ಮಾಡ್ಬೇಕಂದ್ರೆ ಶರೀರ ಅಷ್ಟು ಸಾಥ್ ಕೊಡಂಗಿಲ್ಲ. ಈಗ ನಮಗಿದ್ದ ವಯಸ್ಸು ಸರಿಗಿಲ್ಲ. ಸರ್ದು ರಿಟೈರ್ಮೆಂಟ್ ಆಗ್ಯದ. ರಿಟೈರ್ಮೆಂಟ್ ಲೈಫ್ ಅವರು ಸಹಜವಾಗಿ ಮನೆಯೊಳಗ ಆಡ್ತಾರ. ಆದ್ರ ನಮ್ಮಷ್ಟು ಹಗಲ ರಾತ್ರಿ ಈಗ ದುಡಿತೀನಿ ಅಂತಂದ್ರ ಅವರಿಗೆ ಶರೀರ ಸಾಥ್ ಕೊಡಂಗಿಲ್ಲ, ಯಾಕಂದ್ರೆ ವಯಸ್ಸಾಗ್ಯಾವ. ಅದಕ್ಕೆ ಅವರಂದ್ರು, ನಾ ಅವಶ್ಯವಾಗಿ ಬರ್ತೀನಿ, ನಿಮ್ಮೆಲ್ಲರ ಜೊತೆ ಬೆಂಬಲವಾಗಿ ನಾನು ನಿಂದಿರ್ತೀನಿ, ನೀವು ಕೂಡಿ ಎಲ್ಲರೂ ಕೂಡಿ ಮಾಡೋಣ, ಇದು ಊರದ್ದದ, ನೀವು ವಿನಂತಿ ಸಕಟ್ ಮಾಡ್ಬೇಡ್ರಿ, ನಾ ಬಂದೇ ಬರ್ತೀನಿ ಅಂತ. ಸರ್ ಮುಂಜಾನೆನೂ ಬಂದ್ರು, ಈಗೂ ಬಂದ್ರು. ಅದರಂತೆ ನಮ್ಮೂರಿನ ಮಾಜಿ ಪಂಚಾಯತ್ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ RK ಪಾಟೀಲ್ ಸರ್ ಸರ್ಗೆ ನಾವು ಮೊನ್ನೆ ಹೋಗಿ ಸರ್ ಹಿಂಗಿನಿಂಗ ಅಂತಂದ್ರು ಅಂದಿವಿ ಅಣ್ಣ. ಅವ್ರಂದ್ರು, ಯಾರು ಮಾಡ್ಯಾರ ನನಗೆ ಗೊತ್ತಿಲ್ಲ, ಖರೆ ಮೊನ್ನೆ ಪೇಪರ್ದಾಗ ಬಂದಿತ್ತು, ನಾ ಪೇಪರ್ದಂದು ನೋಡೋಣ ನನಗೆ ಸಿಕ್ಕಾಪಟ್ಟಿ ಹೌಸ್ ಆಯ್ತಂತ. ಯಾರಿಗಿನೂ ಸುದ್ದ ಸಂಘ ತಾಲೂಕಾ ಆಗೋತ್ ಅನ್ನೋದು ಬೆಳಗಿಲ್ಲ. ಎಲ್ಲರಿಗೂ ಸಂಘ ತಾಲೂಕಾ ಆಗೋದು ಬೇಕಾಗ್ಯದ, ಎಲ್ಲರಿಗೂ ನೀರು ಬರೋದು ಬೇಕಾಗ್ಯದ. ಅವ್ರು ಬಹಳ ಹೌಸ್ ಆಯ್ತು, ನೀವು ಮಾಡ್ಲಾತ್ತೀರಿ, ಬಹಳ ಚಲೋ ಆಯ್ತು. ಇವತ್ತು ಬಂದು ಫೋಟೋ ಪೂಜನವನ್ನ ಮಾಡಿ ಇಲ್ಲಿ ಒಂದ್ ಅರ್ಧ ಗಂಟೆ ಸರ್ ಕೂತ್ರು. ಮತ್ತೆ ಹೇಳ್ಯಾರ, ನಿಮ್ ಉಪವಾಸ ಇರುತ್ತಾನ, ನಾ ದಿವಸ ಬರ್ತೀನಿ ಅಂತ ಹೇಳಿ. ಅವ್ರಿಗೆ ಪಾಪ ಸರ್ಗೆ ಆರಾಮಿಲ್ಲ ಅಂದ್ರೆ ಸುದ್ದ ಉಪವಾಸಕ್ಕೆ ನಾ ಬರ್ತೀನಿ ಬರೋ